ಹಾಯ್ ಫ್ರೆಂಡ್ಸ್, ನೋಡ್ತಾ ಇದ್ದಿರಲ್ವಾ, ಇದು ನಿಮ್ಗೆ ಡಿಫ್ರೆಂಟಾಗಿ ಏನೋ ಒಂದು ಲುಕ್ ಕಾಣಿಸ್ತಾ ಇದೆ ಅಂತ. ಖಂಡಿತವಾಗಿ ಇದು ಬೆಂಡೆಕಾಯಿ ಅಂತ ಹೇಳಿದರೆ ನಂಬ್ತೀರಾ? ಹಾಗಾದರೆ ಇದು ಏನು? ಹಾಗಾದರೆ ಇದನ್ನ ಮನೆಯಲ್ಲಿ ನೀವು ಕೂಡ ಮಾಡ್ಕೊಂಡು ತಿನ್ನಬೇಕು ಅನ್ನೋದಾದರೆ ಪೂರಾಗಿ ವಿಡಿಯೋ ನೋಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ವಿಡಿಯೋ ನೋಡ್ಕೊಂಡು ಬರೋಣ. ಟ್ರೈ ಮಾಡಿ, ನಿಜವಾಗ್ಲೂ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ನಾನು ಇವಾಗ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ಸಾಯಂಕಾಲ ಏನಾದ್ರೂ ತಿನ್ಬೇಕು ಅನಿಸ್ತಾ ಇರುತ್ತಲ್ಲ, ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಸ್ಕಿಪ್ ಮಾಡಿದೆ. ಹಾಯ್ ಫ್ರೆಂಡ್ಸ್, ನಾನಿಲ್ಲಿ ಒಂದು 1/4 kg ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಚೆನ್ನಾಗಿ ನೀರು ಹಾಕಿ ತೊಳ್ಕೊಂಡೆ. ಇವಾಗಿದು ನೀರು ಹೋಗುತ್ತಾನ ಒಂದು ಸ್ವಲ್ಪ ಸೈಡಿಗೆ ಇಟ್ಬಿಡೋಣ. ಇದೆಲ್ಲ ಸ್ವಲ್ಪ ಡ್ರೈ ಆಗಲಿ. ಅಲ್ಲಿವರೆಗೆ ನಾವು ಮಸಾಲೆನ ರೆಡಿ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ನೀರೆಲ್ಲ ಹೋಗಿ ಒಂದು ಸ್ವಲ್ಪ ಡ್ರೈ ಆಗಿದೆ. ಬೇಗ ಮಾಡಬೇಕು ಅನ್ನೋರಿದ್ರೆ ಒಂದು ಕಾಟನ್ ಬಟ್ಟೆಯಲ್ಲಿ ಬೆಂಡೆಕಾಯಿನ ಒರೆಸ್ಕೊಂಡ್ಬಿಡ್ಬೋದು. ಓಕೆ, ಹಾಗೆ ನಾನಿಲ್ಲಿ ಒಂದು ತಾಟ್ ತೊಗೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹಾಕೋತಾ ಇದ್ದೀನಿ. ನೀವು ಎಷ್ಟು ಪ್ರಮಾಣದ ಬೆಂಡೆಕಾಯಿನ ಮಾಡಬೇಕು ಅನ್ಕೋತಾ ಇದ್ದೀರಿ ಅಷ್ಟು ಪ್ರಮಾಣದ ಹಿಟ್ಟುಗಳನ್ನ ತಗೊಳ್ಳಿ. ತುಂಬಾ ಸಿಂಪಲ್ಲು. ನಾನಿಲ್ಲಿ ಕಡಲೆ ಹಿಟ್ಟನ್ನು 3 ಸ್ಪೂನ್ ಹಾಕೋತಾ ಇದ್ದೀನಿ. ಯಾಕಂದರೆ ನಾನು ಒಂದು 1/4 kg ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಹಾಗಾಗಿ 3-3.5 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡೆ. ಅದು ಸಣ್ಣ ಸ್ಪೂನಿಂದ. ಜೊತೆಗೆ ಒಂದು ಸ್ವಲ್ಪ ಕ್ರಿಸ್ಪಿ ಅಂದರೆ ಕುರು ಅಂದರೆ ಇದ್ರೆ ಅದೊಂಥರ ಮಜಾ ಬರುತ್ತಲ್ವಾ. ಹಾಗಾಗಿ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸೇಮ್ ಕ್ವಾಂಟಿಟಿಯಲ್ಲಿ ತೊಗೋತಾ ಇದ್ದೀನಿ. ಅದನ್ನು 3 ಸ್ವಲ್ಪ 3.5 ಅಂದರೆ ಒಂದು ಸ್ವಲ್ಪ ಮೇಲೆ ಹಾಕ್ಕೊಂಡೆ. ಇದನ್ನು ಕೂಡ 3 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಇದಕ್ಕೆ ಉಪ್ಪು ಖಾರ ಎಲ್ಲ ಬಿದ್ದರೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ರುಚಿಗೆ ತಕ್ಕಷ್ಟು ನೀವು ಖಾರನ ಜಾಸ್ತಿ ಸ್ಪೈಸಿ ತಿಂತಿದ್ರೆ ನೋಡ್ಕೊಂಡು ಖಾರ ಹಾಕೋಬೋದು. ನಾನಿಲ್ಲಿ 2 ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರ್ ಹಾಕೋತಾ ಇದ್ದೀನಿ. ಯಾಕಂದರೆ ಖಾರ ಕಡಿಮೆ ಇರುತ್ತೆ, ಕಲರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಮಾತ್ರ ಸ್ವಲ್ಪನೇ ಹಾಕೊಳ್ಳಿ. ಯಾಕಂದರೆ ಇದಕ್ಕೆ ಮತ್ತೆ ಕಲಿಸೋದ್ಮೇಲೆ ನೀವು ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕೋಬೋದು. ಉಪ್ಪು ಜಾಸ್ತಿ ಮುಂಚೆನೇ ಹಾಕ್ಕೊಂಡ್ಬಿಟ್ರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಉಪ್ಪು ಕಡಿಮೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಜೀರಿಗೆ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಜೀರಿಗೆ ಕೂಡ ಹಾಕೋಬೋದು, ಬಟ್ ಕರಿಯುವಾಗ ಎಲ್ಲ ಎಣ್ಣೆಯಲ್ಲಿ ಹೋಗಿಬಿಡುತ್ತೆ. ಬಟ್ ಪೌಡರ್ ಹಾಕೊಳ್ಳೋದ್ರಿಂದ ಅದು ಸರಿಯಾಗಿ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಜೀರಿಗೆ ಪೌಡರು, ಹಾಗೆ 1 ಸ್ಪೂನಷ್ಟು ನಮ್ಮ ಮನೇಲಿ ಯಾವಾಗಲೂ ರೆಡಿ ಇರುತ್ತೆ ಕರಿಬೇವು ಪೌಡರ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಗರಂ ಮಸಾಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು ಸೈಡ್ ಇಟ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಬೆಂಡೆಕಾಯಿನೆಲ್ಲ ನೀರಿನ ಅಂಶದಿಂದ ತೆಗೆದು ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೆ. ಒಣಗಿಸೋದಂದ್ರೇನು, ಬಿಸಿಲಿನಲ್ಲಿ ಹಾಕಿ ಒಣಗಿಸೋದಲ್ಲ. ಜಸ್ಟ್ ಒಂದು 5 ನಿಮಿಷ ತೊಳೆದ ತಕ್ಷಣ ನೀರಿನ ಅಂಶ ಎಲ್ಲ ಹೋಗುವವರೆಗೆ ಸೈಡಿಗೆ ಇಟ್ಕೊಂಡು, ಈಗ ಹಿಂದೆ ಮತ್ತು ಮುಂದೆ ಅದನ್ನು ನಾವು ಯಾವ ರೀತಿ ಪಲ್ಯ ಮಾಡ್ತಿರ್ಬೇಕಾದ್ರೆ ಕಟ್ ಮಾಡಿ ತೆಗಿತೀವಲ್ವ, ಸೇಮ್ ಪ್ರೊಸೆಸ್ ಅದೇ ರೀತಿಯಾಗಿ ತುದಿ ಅಂತ ಏನು ಹೇಳ್ತೀವಿ ಅದನ್ನು ತೆಗೆದು ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ಯಾಕಂದರೆ ನಮ್ಗೆ ಕರಿಯೋದಕ್ಕೂ ತುಂಬಾ ಈಸಿ ಆಗುತ್ತೆ, ಮಕ್ಕಳಿಗೆ ಕೊಡೋದಕ್ಕೂ ತುಂಬಾ ಒಂಥರ ಉದ್ದಾಗಿ ಸಿಕ್ಕರೆ ಅವ್ರಿಗೆ ಇದು ಫಿಂಗರ್ ಚಿಪ್ಸ್ ಅನ್ನೋ ಒಂದು ಐಡಿಯಾಯಿಂದ ತಿಂತಾರೆ ಮಕ್ಕಳು. ಹಾಗೆ ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. BP, ಶುಗರ್, ಇದರಲ್ಲಿ ಸಾಕಷ್ಟು ಖನಿಜಾಂಶಗಳು, ಪ್ರೋಟೀನ್, ಸಾಕಷ್ಟು ಒಂದು ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಇದ್ರ ಬಗ್ಗೆ ಸಾಕಷ್ಟು ನಾನು ಯೂಟ್ಯೂಬ್ ವಿಡಿಯೋದಲ್ಲಿ ಮಾಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ಬೆಂಡೆಕಾಯಿನ ವಾರದಲ್ಲಿ 1-2 ಸಲ ಆದರೂ ಮಂದಿ ಎಲ್ಲ ತಿನ್ನಬೇಕು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾವ ರೀತಿ ಆದರೂ ಒಂದು ಹೊಟ್ಟೆಯಲ್ಲಿ ಹೋದರೆ ಸಾಕು ಅನ್ನೋ ಕಾರಣಕ್ಕೆ ಇವತ್ತು ನಾನು ಆಲ್ಮೋಸ್ಟ್ ಬೆಂಡೆಕಾಯಿ ತಂದಾಗೆಲ್ಲ ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಫ್ರೈ ಮಾಡ್ತಾ ಇರ್ತೀನಿ. ಇವತ್ತು ಈ ರೀತಿಯಾಗಿ ಸಾಯಂಕಾಲ ಮಳೆ ಬರ್ತಾ ಇದೆ. ನಮ್ಮ ಹುಬ್ಳಿ ಕಡೆ ಜಾಸ್ತಿನೇ ಮಳೆ ಇದೆ. ಹಾಗಾಗಿ ಕ್ರಿಸ್ಪಿಯಾಗಿ ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಅಂದರೆ ಫ್ರೈ ಅಂದರೆ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ, ಅಂದರೆ ಬಜ್ಜಿ ಥರ ಆಗುತ್ತೆ ನೋಡಿ. ಈ ರೀತಿಯಾಗಿ ಎಲ್ಲ ಉದ್ದುದ್ದಾಗೆ ಬೀಜ ಸಮೇತ ಇರಲಿ, ಬೀಜನೇ ಇರಲಿ, ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಫೈನಲ್ ತಿನ್ನಬೇಕಾದ್ರೆ ಈ ರೀತಿ ಒಂದು ಬೆಂಡೆಕಾಯಲ್ಲಿ ನಾನು 4 ಭಾಗಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ. ಖಂಡಿತವಾಗ್ಲೂ ಈ ವಿಡಿಯೋ ಕೊನೆವರೆಗೆ ನೋಡಿದ ಮೇಲೆ ನಿಮ್ಗೆ ಇಷ್ಟ, ವಿಡಿಯೋ ಲೈಕ್ ಅಂತ ಅನಿಸಿದರೆ ಖಂಡಿತವಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ತೀರಿ ಅಂತ ನಂಬಿದ್ದೀನಿ. ನೋಡಿ, ನಾನಿಲ್ಲಿ ಒಂದು 1/4 kg ಬೆಂಡೆಕಾಯಿನ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಓಕೆ ಸ್ನೇಹಿತರೆ, ಈಗ ಇಲ್ಲಿ ಒಂದು ಮಸಾಲೆ ರೆಡಿ ಇತ್ತಲ್ವ, ಇದ್ರ ಜೊತೆ ಈ ಬೆಂಡೆಕಾಯಿಯನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾನೇ ಸಿಂಪಲ್ಲು, ತುಂಬ ಫಾಸ್ಟ್ ಆಗಿಬಿಡುತ್ತೆ. ಮಕ್ಕಳಿಗೆ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಅನ್ನೋದಕ್ಕಿಂತ
ನಾವು ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿನ್ಬೋದು ಇದನ್ನು. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ, ಅಷ್ಟೊಂದು ಕ್ರಿಸ್ಪಿಯಾಗಿರುತ್ತೆ ಸ್ನೇಹಿತರೆ. ಸತ್ಯವಾಗಿ ಒಮ್ಮೆ ತಾವು ಕೂಡ ಟ್ರೈ ಮಾಡಿ, ಮಾಡಿದ ಮೇಲೇ ಗೊತ್ತಾಗೋದು. ವಿಡಿಯೋ ನೋಡಿ ಸುಮ್ಮ ಕುಡಿದ್ಕಿನ್ನ ಒಂದ್ಸಲ ವಿಡಿಯೋ ನೋಡಿದ ಮೇಲೆ ಮಾಡಿ ನನಗೊಂದು ಕಮೆಂಟ್ಸನ್ನು ಬರೀರಿ. ನೋಡಿ, ಇದು ಪೌಡ್ರನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಫಸ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಬೇಕನ್ಸಿದ್ರೆ ಮಾತ್ರ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಬಜ್ಜಿ ಕಲಸೋ ಥರ ಕಲಸೋ ಹೋಗಿಲ್ಲ, ನೋಡ್ಕೊಂಡು ಯಾಕಂದರೆ ಬೆಂಡೆಕಾಯಲ್ಲಿ ಲಾಳೆ ಅಂಶ ಇರೋದ್ರಿಂದ ನೀರು ಬಿಡ್ತಾ ಇರುತ್ತೆ. ನೋಡಿಕೊಂಡು ಚೆನ್ನಾಗಿ ಅದು ಪೌಡರ್ ಎಲ್ಲ ಒಂದು ಬೆಂಡೆಕಾಯಿಗೆ ತಾಗುವವರೆಗೆ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಸ್ನೇಹಿತರೆ. ಸ್ವಲ್ಪನೇ ನೀರು ಚಿಮ್ಕಿಸ್ತಾ ಕಲಿಸ್ತಾ ಹೋಗಿ. ಒಮ್ಮೆ ದಬಾಶಿ ನೀರು ಹಾಕಿ ಬಜ್ಜಿ ಮಾಡೋ ಥರ ಮಾಡಲಿಕ್ಕೆ ಹೋಗಬೇಡಿ. ನೀವು ಮನಸ್ಸಿದ್ರೆ ಮಾರ್ಗ ಅನ್ನೋದಕ್ಕೆ ನೀವು ಈ ರೀತಿ ಪಟ್ಟನ್ನು ಮಾಡಬೇಕು ಅಂತಂದರೆ ಇದೇ 5 ನಿಮಿಷದಲ್ಲಿ, ನಿಜವಾಗಿ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಒಂದು 10 ನಿಮಿಷದಲ್ಲಿ ಬೆಂಡೆಕಾಯಿ ಇತ್ತು ಅಂದರೆ, ಮನೆಯಲ್ಲಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಇತ್ತು ಅಂದರೆ ಫಾಸ್ಟಾಗಿ ರೆಡಿ ಆಗುತ್ತೆ. ಖಂಡಿತವಾಗಿ ಈ ವಿಡಿಯೋ ನೋಡಿದ ತಕ್ಷಣವೇ ತಾವು ಮನೆಯಲ್ಲಿ ಮಾಡಿ ಒಮ್ಮೆ ತಿನ್ನಿ. ಓಕೆ, ಇವಾಗ ಇದನ್ನು ಕಲಿಸಿ ರೆಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಗೆ ಬಿಡಬೇಕು, ನೆನೆ ಬಿಡಬೇಕು ಅಂತ ಯಾವುದೂ ರೂಲ್ಸ್ ಇಲ್ಲ. ಸೈಡಿಗೆ ಆಲ್ರೆಡಿ ನಾನು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟಿದ್ದೆ. ಇದು ಕಲಸೋ ಹೊತ್ತಿಗೆ ಎಣ್ಣೆ ಕೂಡ ಬಿಸಿಯಾಗಿದೆ. ಇವಾಗ ಒಂದೊಂದೇ ಹಾಕಿ ತಗೋತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ಗುಂಪಿ ಹಾಗೆ ಹಾಕೋದಕ್ಕಿಂತ ಒಂದೊಂದಾಗಿ ಆರಾಮಾಗಿ ಬರ್ತಾ ಇರುತ್ತಲ್ವ, ಒಂದೊಂದಾಗಿ ಹಾಕೋದ್ರಿಂದ ಎಣ್ಣೆ ಕಾಯ್ತಾ ಇಲ್ವಾ ಅಂತ ನೋಡೋ ಸಲುವಾಗಿ ಫಸ್ಟ್ ಒಂದು ಹಾಕಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಪಟಾಪಟ್ ಅಂತ ಎಲ್ಲನೂ ಹಾಕೊಂಡ್ಬಿಡೋಣ. ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ ಕೂಡ ಇದನ್ನು ಚೆನ್ನಾಗಿ ಕರಿಬೇಕು. ಆವಾಗ ನಿಮಗದು ಕ್ರಿಸ್ಪಿಯಾಗಿ ಸಿಗುತ್ತೆ. ಹಾಗಾಗಿ ಸ್ನೇಹಿತರೆ, ಇಲ್ಲಾಂದರೆ ಬೇಗ ತೆಗೆದುಬಿಟ್ರೆ ಬೆಂಡೆಕಾಯಿ ಹಸಿಯಾಗಿರುತ್ತಲ್ವ, ಹಸಿಯಾಗಿ ಕಚ್ಚ ಅನ್ನತ್ತೆ. ಹಾಗಾಗಿ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ, ನಮ್ಮ ಒಂದು ಬೆಂಡೆಕಾಯಿ ಫ್ರೈ ರೆಡಿ ಆಯಿತು. ನಾನಿಲ್ಲಿ ಮತ್ತೊಂದು ಸಲ ಹಾಕ್ಕೊಂಡು ಎಲ್ಲಾನು ತಗೋತಾ ಇದ್ದೀನಿ. ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು ಸ್ನೇಹಿತರೆ. ಖಂಡಿತವಾಗಿ ನೀವು ಒಮ್ಮೆ ಟ್ರೈ ಮಾಡಿ. ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ಹೊರಗಿಂದ ತಂದು ನಾವು ಯಾವ ರೀತಿ ಫಿಂಗರ್ ಚಿಪ್ಸ್ ಮಾಡ್ತೀವಲ್ಲ ಅದೇ ರೀತಿ ಟೇಸ್ಟಿಯಾಗಿದೆ, ತುಂಬ ಕ್ರಿಸ್ಪಿಯಾಗಿದೆ ಸ್ನೇಹಿತರೆ. ಖಂಡಿತವಾಗಿ ಒಮ್ಮೆ ಟ್ರೈ ಮಾಡಿ. ನಿಜವಾಗ್ಲೂ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ನಾನು ಇವಾಗ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ಸಾಯಂಕಾಲ ಏನಾದರೂ ತಿನ್ಬೇಕು ಅನಿಸ್ತಾ ಇರುತ್ತಲ್ಲ, ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ ನೋಡಿ. ಖಂಡಿತವಾಗಿ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಬಾಯ್. ವಾವ್, ನೋಡ್ತಾ ಇದ್ದೀರಲ್ಲ,
ಓಕೆ, ಈಗ ಇದು ನಾವೆಲ್ಲರೂ ಸೇರಿ ತಿಂದು ಖಾಲಿ ಮಾಡ್ತೀವಿ. ತಾವು ಒಂದ್ಸಲ ಮನೇಲಿ ಮಾಡಿ ತಿಂದಾದ್ಮೇಲೆ ಒಂದು ಕಮೆಂಟ್ಸ್ ಬರೀರಿ. ಓಕೆ, ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ.